ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇದು ಶಿವರಾತ್ರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆನೇ ಸ್ನಾನ ಎಲ್ಲ ಮುಗಿಸಿ ಮನೆ ಮುಂದೆ ರಂಗೋಲಿ ಕೂಡ ಹಾಕಿ, ಹೊಸಲು ಕೂಡ ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿಕೊಂಡು, ನಂತರ ಬೆಳಗಿನ ತಿಂಡಿಗೆ ದೋಸೆ ಚಟ್ನಿ ಪಲ್ಯ ಕೂಡ ರೆಡಿ ಮಾಡಿಕೊಂಡು ಇಟ್ಟಿದ್ದೀನಿ. ನಾನು ಉಪವಾಸ ಇರೋದ್ರಿಂದ ನಾನೇನು ತಿನ್ನೋದಿಲ್ಲ. ಸೊ ಮನೆಯವ್ರಿಗೋಸ್ಕರ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಮಧ್ಯಾಹ್ನಕ್ಕೆ ಊಟ ಕೂಡ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಆಮೇಲೆ ದೇವ್ರ ಮನೆ ಕೂಡ ಎಲ್ಲ ಕ್ಲೀನ್ ಮಾಡಿ, ಪೂಜಾ ಐಟಮ್ಗಳೆಲ್ಲನೂ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಟು, ನಂತರ ಸಂಜೆ ದೇವ್ರಿಗೆ ನೈವೇದ್ಯಕ್ಕೆ ಬೆಲ್ಲದುಂಡೆ ಮತ್ತು ರವೆ ಉಂಡೆ ರೆಡಿ ಮಾಡ್ಕೊಳ್ಳೋಣ ಅಂತ ಬೆಲ್ಲನೆಲ್ಲ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಪಕ್ಕಕ್ಕೆ. ಆ್ಯಂಡ್ 1 ಕಪ್ಪಷ್ಟು ಕಡಲೆ ಬೀಜನ ಹುರ್ಕೊಂಡು ಸೈಡ್ಗೆ ಇಟ್ಟಿದ್ದೀನಿ. ನಂತರ 1 ಕಪ್ಪಷ್ಟು ಹುರ್ಗಡ್ಲೆ ಕೂಡ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಇಟ್ಟಿದ್ದೀನಿ. ಈಗ ಒಂದು ಬಾಣಲಿಗೆ ಬೆಲ್ಲ ಹಾಕಿ ಅದಕ್ಕೆ ಒಂಚೂರು ನೀರನ್ನು ಹಾಕಿ ಜಸ್ಟ್ ಅದು ಬೆಲ್ಲ ಕರಗೋವರೆಗೂ ಮಿಕ್ಸ್ ಮಾಡಿದ್ರೆ ಸಾಕು, ಪಾಕ ಏನು ಬರೋದು ಬೇಡ. ಈ ಥರ ಬೆಲ್ಲ ಕರಗಿದ್ರೆ ಸಾಕು. ಇದಕ್ಕೀಗ ಹುರ್ಕೊಂಡಿರುವಂತಹ 1 ಕಪ್ ಕಡಲೆ ಬೀಜ ಮತ್ತು ಹುರ್ಕೊಂಡಿರುವಂತಹ 1 ಕಪ್ಪಷ್ಟು ಹುರ್ಗಡ್ಲೆ ಕೂಡ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಕೈ ಬಿಡದೆ ಕಲಿಸ್ಕೊಳ್ತಾ ಇದ್ದರೆ ನಿಮಗೆ ಉಂಡೆ ಹದಕ್ಕೆ ಬರುತ್ತೆ. ನೀವು ಬೇಕಾದರೆ ಉಂಡೆ ಕೂಡ ಮಾಡ್ಕೊಬೋದು. ಇಲ್ಲ ಅಂದರೆ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಆವಾಗ ಹಾಗೆ ಬಿಟ್ಬಿಟ್ರೆ ಎಲ್ಲ ಪುಡಿ ಪುಡಿ ಆಗುತ್ತೆ. ಸೊ ಈ ಥರ ರೆಡಿ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಟಿದ್ದೀನಿ. ಈಗ ರವೆ ಉಂಡೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ರವೆನ ತುಪ್ಪದಲ್ಲಿ ಹುರ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ದ್ರಾಕ್ಷಿ ಗೋಡಂಬಿ ಕೂಡ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. 1 ಕಪ್ ರವೆಗೆ 1 ಕಪ್ ಆಗೋಷ್ಟು ಸಕ್ಕರೆ ಕೂಡ ಹಾಕಿದ್ದೀನಿ. ಇದನ್ನೆಲ್ಲ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಹಾಕಿ, ಸ್ವಲ್ಪ ಬೆಚ್ಚಗಿರುವಂಥ ಹಾಲನ್ನು ಸ್ವಲ್ಪನೇ ಹಾಕ್ಕೊಂಡು ಈ ಥರ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಎಲ್ಲ ಉಂಡೆಗಳನ್ನೂ ರೆಡಿ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡು, ನಂತರ ದೇವ್ರ ಮನೆಯಲ್ಲಿ ಅಲಂಕಾರನೆಲ್ಲ ಮುಗಿಸಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು, ಯಾಕೆಂದರೆ ಶಿವರಾತ್ರಿ ಹಬ್ಬದ ದಿವಸ ಮೊದಲನೇ ದಿವಸ ನಾವು ಸಂಜೆ ಹೊತ್ತೇ ಪೂಜೆ ಮಾಡೋದು. ಸೊ ಎಲ್ಲ ರೆಡಿ ಮಾಡಿಕೊಂಡು ಅಷ್ಟರೊಳಗಡೆ 4:15 6 ಗಂಟೆ ಒಳಗಡೆ ಪ್ರದೋಷ ಟೈಮ್ ಇರೋದ್ರಿಂದ ಆ ಟೈಮಲ್ಲಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದ್ರೆ ತುಂಬ ಒಳ್ಳೆಯದು ಅಂಥೇಳಿ ಮನೆ ಹತ್ರನೇ ಇರುವಂತಹ ಶಿವನ ದೇವಸ್ಥಾನಕ್ಕೆ ಬಂದೆ. ತುಂಬ ರಶ್ ಇತ್ತು. ಒಂದು 10ರಿಂದ 15 ನಿಮಿಷ ಕ್ಯೂಯಲ್ಲಿ ನಿಂತ್ಕೊಂಡು ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಕೂಡ ಮಾಡಿಕೊಂಡೆ. ನಮ್ಮ ಏರಿಯಾದಲ್ಲಿ ವರ್ಷವೂ ಶಿವರಾತ್ರಿ ಹಬ್ಬಕ್ಕೆ ಇದೇ ಥರ ಶಿವಲಿಂಗನ ಇಟ್ಟಿರ್ತಾರೆ ಹಾಲಿನ ಅಭಿಷೇಕ ಮಾಡ್ಕೊಳ್ಳೋದಕ್ಕೆ. ನಂತರ ದೇವರ ದರ್ಶನ ಕೂಡ ಮಾಡಿಕೊಂಡು ಮನೆಗೆ ಬರೋಷ್ಟರಲ್ಲಿ 6 ಗಂಟೆ ಆಗಿತ್ತು. ಸೊ ಮನೆಯಲ್ಲಿ ದೀಪಗಳನ್ನೆಲ್ಲ ಹಚ್ಚಿ ಪೂಜೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೈವೇದ್ಯಕ್ಕೆ ಮಾಡಿರುವಂತಹ ಸಿಹಿ ತಿಂಡಿಗಳನ್ನೆಲ್ಲನೂ ಇಟ್ಟು ಪೂಜೆ ಮಾಡ್ಕೊಂಡ್ವಿ. ನಂತರ ದೇವರ 108 ನಾಮಸ್ಮರಣೆ ಕೂಡ ಓದ್ಕೊಂಡು ಆಮೇಲೆ 7 ಗಂಟೆ ಆಗಿತ್ತು ಅಂಥೇಳಿ ಮತ್ತೆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬಂದು, ರಾತ್ರಿ ಊಟಕ್ಕೆ ಬರೀ ಹಣ್ಣು ಹಂಪಲು ಹಾಲು ಅವಲಕ್ಕಿ ಮತ್ತು ಬಾಳೆಹಣ್ಣು ಇಷ್ಟು ಮಾತ್ರ ತಿಂದ್ಕೊಂಡು, ಮತ್ತು ಬೆಳಿಗ್ಗೆ ಎದ್ದು ಅಂದರೆ ಸೋಮವಾರ ಬೆಳಿಗ್ಗೆ ಎದ್ದು ಮತ್ತು ದೇವರಿಗೆ ಎಡೆ ಹಾಕಬೇಕು ಅಂಥೇಳಿ ಪೂಜೆಗೆ ಪಾಯಸ, ಕೋಸಂಬರಿ ಮತ್ತು ಚಿತ್ರಾನ್ನ, ಕಡಲೆಕಾಳು ಮತ್ತು ಅಲಸಂದಿ ಕಾಳಿನ ಹುಳಿ ಸಾಂಬಾರು ಎಲ್ಲನೂ ರೆಡಿ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಬೆಳಗ್ಗೆ 9:30 ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸಿ ನಾನು ಕೂಡ ಬ್ರೇಕ್ಫಾಸ್ಟ್ ತಿಂದಿದ್ದಾಯಿತು. ಸೊ ಇದಾಗಿದೆ ನಮ್ಮ ಶಿವರಾತ್ರಿ ಹಬ್ಬದ ವ್ಲಾಗ್. ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.